ಅಂಡ್ ಈ ಸಿನಿಮಾದಲ್ಲಿ ನಾನು ಅವಾಗಲೇ ಹೇಳಿದೆ ನಿಮ್ಮ ಫ್ಯಾಮಿಲಿ ಲೆಗಸಿ ಕೂಡ ಒಂಥರ ಇನ್ಕ್ಲೂಡ್ ಆಗಿದೆ ಅಂತ. ಹೆಂಗೆ ಅಂದ್ರೆ ಅದೇ ತಾತನೂ ಡೈರೆಕ್ಟ್ರು, ಅಪ್ಪನೂ ಡೈರೆಕ್ಟ್ರು, ಇವಾಗ ನೀವು ಆಗಿದ್ದೀರಾ ಫೈನಲಿ. ಅಂದ್ರೆ ಅವರು ಮೋಸ್ಟ್ಲಿ ಪ್ರೊಡ್ಯೂಸ್ ಕಮ್ ಡೈರೆಕ್ಷನ್ ಮಾಡಿದ್ದು. ಮೂರು ಜನ ಆಕ್ಟರ್ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಆಗಿರೋದು. ಅಲ್ಲಿಗೆ ಹ್ಯಾಟ್ರಿಕ್ ಮಾಡಿದ್ರು ಇವರು. ಸೊ ನೆಕ್ಸ್ಟ್ ನಿಮ್ ಮಗನ್ ಇಟ್ಸ್ ಅ ಯುನೀಕ್ ರೆಕಾರ್ಡ್ ಬೈ ಇಟ್ಸೆಲ್ಫ್ ಆಕ್ಚುಲಿ. ಅಂಡ್ ಈ ಸಿನಿಮಾದಲ್ಲಿ ಅಷ್ಟೇ ಅಮ್ಮ, ನೀವು ಮತ್ತೆ ನಿಮ್ ಮಗ 3 ಜನರೇಷನ್ ನಮ್ಮ ಇಂಡಸ್ಟ್ರಿಯಲ್ ರೆಕಾರ್ಡ್. ಯಾವ ಸಿನಿಮಾದಲ್ಲೂ 3 ಜನರೇಷನ್ ಒಂದೇ ಫ್ರೇಮ್ ಮಾಡಿಲ್ಲ. ಸೊ ಅವೆರಡು ಪಾಯಿಂಟ್ ನಂಗೂ ತುಂಬಾನೇ ಖುಷಿ ಆಯ್ತು. ಅಂಡ್ ಆಬ್ವಿಯಸ್ಲಿ ತಾತ ತುಂಬಾನೇ ದೊಡ್ಡ ಲೆಗಸಿ ಇದ್ದಂಥವ್ರು. ಒಂದು ಚಿತ್ರರಂಗ ಅಂತ ತಗೊಂಡ ತಕ್ಷಣ ಕನ್ನಡ ಚಿತ್ರರಂಗ ಅಂತ ಫಸ್ಟ್ ನೆನಪಾಗೋ ಹೆಸರಲ್ಲಿ ಅವ್ರದ್ದು ಕೂಡ ಒಂದು. ಸೊ ನಿಮ್ಗೆ ಅಂದ್ರೆ ನೀವು ಮೀಟ್ ಮಾಡಿದ್ರೆ ಚಿಕ್ಕವರಿಗ? ಇಲ್ಲ, ನಮ್ಮ ತಾತ ತೀರ್ಕೊಂಡಾಗ ನಮ್ಮ ಅಪ್ಪನಿಗೆ he was just 14 years. ಓ ಓಕೆ. ತುಂಬಾ ಚಿಕ್ಕ ವಯಸ್ಸಲ್ಲಿ. ನಮ್ಮ ಅಮ್ಮ ಹೇಳ್ತಾ ಇದ್ರು, ನಾವಿದ್ದಿದ್ದು ಕಬ್ಬನ್ಪೇಟೆ ಅನ್ನೋದೆಲ್ಲ, ಸುಬ್ಬಯ್ಯ ನಾಯ್ಡು ಅವ್ರು ಹೋದಾಗ ಅದರ ಮೆರವಣಿಗೆನೆ ಎಷ್ಟೋ ಜನ ಸೇರಿ ಆಗಿತ್ತು, ಲಕ್ಷಾಂತರ ಜನ ಸೇರಿದ್ದು, ತುಂಬಾ ಇದಾಗಿತ್ತು. ಅದು ಅವತ್ತು ಅವ್ರ ತಾತ ಮತ್ತು ಅಜ್ಜಿ ಇಬ್ರು ಒಂದು ದಿನ ಹೋಗಿದ್ದವ್ರು. ಸೊ ಅವರು ಆ ಎರಡೂ ದೇಹಗಳು ಸಿಕ್ಕಾಪಟ್ಟೆ ಇದು ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಅಂದ್ರೆ ಹೇಗೆ ಅದು ಬೆಳಗ್ಗೆ ಮಂಡ್ಯದಲ್ಲಿ ಒಂದು ಕ್ಯಾಂಪ್ ಅಲ್ಲಿ ಇರ್ತಾರೆ ನಮ್ಮ ತಾತ. ರಂಗಭೂಮಿ ಮೇಲೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ರು ತೀರ್ಕೋತಾರೆ. ಸೊ ಅವಾಗ ವಿಷಯಗಳು ಬರೋದೆಲ್ಲ ಲೇಟ್. ಸೊ ಆ ವಿಷಯ ಸಂಜೆ ನಮ್ಮ ಅಜ್ಜಿ ಕೇಳಿದ ತಕ್ಷಣ ಇವನ್ ಶಿ ಪಾಸ್ಟ್. ಅವ್ರಿಬ್ರದ್ದು ನಿಜವಾಗ್ಲೂ ರೂಲ್ ಅಂದ್ರೆ ಇದಲ್ಲ. ಸೊ ಆ ತರ ಇದ್ದಿದ್ದಂತ ಸಿಚುವೇಶನ್. ಅಂಡ್ ತಾತ ಕೂಡ ಮಾಡಿದಂಥ ಒಂದು ಕೆಲಸಗಳು ಇವತ್ತಿಗೂ ನಾವು ನೋಡಿ ಕೇಳಿ ತಿಳ್ಕೊಂಡು ಮಾಡಿರೋದು ನೋಡಿಲ್ಲ. ಅಂದರೆ ಅವಾಗಲೇ 14 ವರ್ಷ ಆದ್ರಿಂದ ಅಪ್ಪ ಹೇಳಿದಂಥ ಮಾತುಗಳು, ಅವರ ಒಡನಾಟದಲ್ಲಿದ್ದಂಥ ಅವರ ಫ್ರೆಂಡ್ಸ್ ಇದ್ದಂಥ ಹೇಳಿದಂಥ ಮಾತುಗಳು ಇಷ್ಟೇ ನಮಗೆ ನೆನಪು ಅಷ್ಟೇ. ಸೊ ಈ ಥರದ್ದು ಆ್ಯಂಡ್ ತಿಳಿದೇ ಆದಂತಹ ರೆಕಾರ್ಡ್ಗಳು, ನಾವು ಪ್ಲ್ಯಾನ್ ಮಾಡಿದಂಥ ರೆಕಾರ್ಡ್ಗಳಲ್ಲ. ಯಾಕಂದರೆ ಸುಕೃತನ್ನ ಸಿನಿಮಾಲ್ ಹಾಕೋಬೇಕು ಅಂತಲೇ ಇರಲಿಲ್ಲ. ಒಂದು ಹೆಣ್ಮಗು ಇಟ್ಕೊಂಡು ನಾನು ಮಾಡಬೇಕು ಕ್ಯಾರೆಕ್ಟರೈಸೇಷನ್ ಅಂತ ಅನ್ಕೊಂಡಿದ್ದೆ. ಬಟ್ ಹಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದ ಆ್ಯಕ್ಟಿಂಗು ಎಲ್ಲ ಯೂಟ್ಯೂಬಲ್ಲೆಲ್ಲ. ಸೊ ಅಲ್ಲಿಂದ ನಾನು ಸರಿ ಆಯ್ತು, ಯಾಕೆ ಅವ್ನ ಕೈಲಿ ಮಾಡಿಸ್ಬಾರ್ದು ಅಂತ. ಈ ಗಿಕಾರ್ಡು ಇದೆಲ್ಲ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ, ಆಮೇಲೆ ರಿಯಲೈಸ್ ಆಗಿದ್ದು. ಸೊ ದಟ್ ವಾಸ್ ದ ಥಿಂಗ್. ನೋಡಿ, ಈ ಪಿಕ್ಚರ್ಗೂ ಆ ಪಿಕ್ಚರ್ಗೂ ಎಷ್ಟು ಬೆಳೆದ್ಬಿಟ್ಟು 2 ವರ್ಷದಲ್ಲಿ ನೋಡಿ ಚಿಕ್ಕವನಿದ್ದ ನೋಡಿ, ತುಂಬಾ ಡಿಫ್ರೆನ್ಸ್ ಇದೆಲ್ಲ ಆಕ್ಚುಲಿ. ಹೌದು. ಅಂಡ್ ನಂಗೆ ಈ ಪೋಸ್ಟರ್ ನಿಜವಾಗ್ಲೂ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ. ಬಿಕಾಸ್ ಅವರೆಲ್ಲರೂ ದೆವ್ವಗಳು, ಎಲ್ರೂ ಕೈಯಲ್ಲಿ ನಿಮ್ ಫೋಟೋ ಇದೆ, ನಿಮ್ ಫೇಸು. ಹೆಂಗಿದು ನೋಡಿದ್ರೆ ನೀವೇನೋ ಮಾಟ ಮಂತ್ರ ಎಲ್ಲ ಮಾಡಕ್ ಟ್ರೈ ಮಾಡ್ತೀರ ಅಂತ ಫೀಲ್ ಆಗ್ತಿದೆ. ಏನೋ ಒಂದು ಎನರ್ಜಿ ಇದೆ ನಿಮ್ ಕೈಲಿ. ಅಟ್ಲೀಸ್ಟ್ ಇದನ್ನ ವಿಶ್ಲೇಷಣೆ ಮಾಡ್ಬೋದಾ ನೀವು ನಂಗೋಸ್ಕರ? ಅಷ್ಟು ಜನರ ಜೀವನದ ಏನು ಕಾರಣ, ಅವ್ರು ದೆವ್ವ ಆಗಿರೋದಕ್ಕೆ ಕಾರಣ, ಆಮೇಲೆ ಅವ್ರಿಗೆ ಅವರ ಮುಕ್ತಿಗೆ ಯಾರು ರೂವಾರಿ ಅಂದ್ರೆ ಆ ಪಿಕ್ಚರ್ ತೋರಿಸುತ್ತೆ. ಸೊ ದಿಸ್ ಗೈ ಈಸ್ ಗೋಯಿಂಗ್ ಟು ಹ್ಯಾಂಡಲ್ ಆಲ್ ದೋಸ್ ಪೀಪಲ್. ಅಂಡ್ ಈವನ್ ಪ್ರತೀಕ ಇರೋ ಇದು ಎಕ್ಸ್ಪ್ರೆಷನ್ಗಳು ಚೇಂಜ್ ಇದೆ. ಅಂದ್ರೆ ಅವ್ರವ್ರದ್ದು ಬ್ಯಾಕ್ ಸ್ಟೋರಿ ರಿಲೇಟೆಡ್ ಆಗಿ ಏನೋ ನೀವು ಏನೋ ಸಾರ್ಟ್ ಔಟ್ ಮಾಡಕ್ ಹೊಡ್ತೀರಾ ಅನ್ನೋ ತರ ಫೀಲ್ ಆಯ್ತು ನನಗೆ. ಗೋಸಿ ಇನ್ ಥಿಯೇಟರ್ ಟೂ ಮಚ್ ಸರ್. ಅಂಡ್ ನಾನು ನಿಮ್ಮಿಬ್ಬರ ಹತ್ರ ಒಂದು ಕ್ವಶನ್ ಕೇಳಬೇಕು. ಆಬ್ವಿಯಸ್ಲಿ ಅಪ್ಪನ ಬಗ್ಗೆ ತುಂಬಾ ಸತಿ ಮಾತಾಡಿರ್ತಾರೆ ಅಂಡ್ ನಾವು ಒಂದಷ್ಟು ಬೇರೆ ಬೇರೆಯವರಿಂದ ಕೇಳಿರ್ತೀವಿ. ನೀವು ಕಂಡಂತೆ ಲೋಕೇಶ್ ಸರ್ ಹೇಗೆ ಇದ್ರು ಅಂತ ನೀನು ಹೇಳ್ತೀನಿ. ನನಗೆ ಒಂದು ಆಗಲೇ ಹೇಳಬೇಕು ಅಂದ್ಕೊಂಡೆ. ಆಗಿನ ಕಾಲಕ್ಕೆ ಸುಬ್ಬಯ್ಯ ನಾಯ್ಡು ಅವರು ಈ ಇಷ್ಟೆಲ್ಲ ಅನುಕೂಲತೆಗಳಿರಲಿಲ್ಲ. ಆಗಿನ ಕಾಲದಲ್ಲಿ ಅವರು ಒಂದು ಸಿನಿಮಾ ಮಾಡಬೇಕು, ನಿರ್ಮಾಣ ಮಾಡಬೇಕು, ಅಭಿನಯಿಸಬೇಕು ಅನ್ನೋ ಒಂದು ಇದ್ರ ಮೇಲೆ, ಆ ಬುನಾದಿ ಮೇಲೆ ಇವತ್ತು ಚಿತ್ರರಂಗ ನಿಂತಿದೆ. ಆಗಿನ ಕಾಲಕ್ಕೆ ಯೋಚನೆ ಮಾಡಿ, ಅವ್ರಿಗೆ ಆಸೆ ಇದ್ದಿದ್ದು, ಆಸಕ್ತಿ ಇದ್ದಿದ್ದು ಎಂತ ಅದ್ಭುತವಾದ ವಿಚಾರ. ಅಂಡ್ ನಿರ್ಮಾಣ ಮಾಡೋದು ಯಾವತ್ತಿಗೂ ಸುಲಭವಾದ ವಿಚಾರ ಆಗಿರ್ಲಿಲ್ಲ, ಸಿನಿಮಾ ನಿರ್ಮಾಣ. ಸೊ ಅಲ್ಲಿಂದ ಇಲ್ಲಿವರೆಗೆ ಆಯಾ ಇದು ನೀವು ಯಾವಾಗ ಅದು ಫಸ್ಟ್ ಡೇಟ್ ಅನ್ನೋದು ನೆನಪಿದೆಯಾ? 1934 ಇಂದ ನೀವು ಶುರು ಮಾಡಿ ಈಗ 2025 ಇಲ್ಲಿವರೆಗೆ ಈ ಒಂದು ಕುಟುಂಬದ ಕಾಂಟ್ರಿಬ್ಯೂಷನ್ ನೀವು ನೋಡ್ತಾ ಬಂದಾಗ ಪ್ರತಿಯೊಂದು ಹಂತದಲ್ಲೂ ಅವರು ಕೊಡುಗೆ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಈ ಕುಟುಂಬದ ಬಗ್ಗೆ. ಒಂದು ಎರಡನೇದು, ಸೃಜನ್ನ ನಾನು ಅವನು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ನೋಡಿದ್ದೀನಿ. ನಾವೆಲ್ಲ ಒಂದ್ಸಲ ನಾನು ಕಾಲೇಜಲ್ಲಿ ಓದ್ತಾ ಇದ್ದೆ, ಅವ್ನು ಸ್ಕೂಲಲ್ಲಿ ಓದ್ತಾ ಇದ್ದ, ಅಕ್ಕ
ಶಿಲ್ಪಾ ಅವಳು ಶಿ ವಾಸ್ ಸ್ಟಡಿ. ಆ ಟೈಮಲ್ಲಿ ಲೋಕೇಶ್ ಅಂಕಲ್ ಒಂದು ನಾಟಕನ ಡೈರೆಕ್ಟ್ ಮಾಡ್ತಾರೆ, ಓಕೆ ಮೃಚ್ಛಕಟಿಕ ಅಂತ. ಓಕೆ ಸೊ ಅದ್ರಲ್ಲಿ ನಾವು 3 ಜನ ಪಾತ್ರ ಮಾಡ್ತೀವಿ. ವಾವ್. ಸೊ ಇದು ನಮಗೆ ಇವತ್ತಿಗೂ ಇವನಿಗೆ ಡ್ರೀಮ್ಸ್ ಬರುತ್ತೆ, ನಮ್ಗೆ ಅದು ನೆನಪುಗಳು ಆಗಾಗ ಬರ್ತಾನೆ ಹೋಗುತ್ತೆ. ನಾವು ಬೆಳೆಯೋ ಹಂತದಲ್ಲಿ ಲೋಕೇಶ್ ಅಂಕಲ್ ನಮ್ಗೆ ಡೈರೆಕ್ಟ್ ಮಾಡಿದ್ರು. ಇಂಡಸ್ಟ್ರಿಗೆ ಬರಕ್ ಮುಂಚೆ ಅಲ್ವಾ, ಅದಾದ್ಮೇಲೆ ಇಂಡಸ್ಟ್ರಿಗೆ ಬಂದಿಲ್ಲ ನಾವೇ ಆಗೆಲ್ಲ, ಇನ್ನ ನಾವು ತುಂಬಾ ನಾಟಕಗಳು ಮಾಡ್ತಾ ರಂಗಭೂಮಿನಲ್ಲೇ ಜಾಸ್ತಿ. ಇಲ್ಲ, ರಂಗಭೂಮಿ ಆ ನಾಟಕ ಮಾಡ್ಬೇಕಾದ್ರೆ ಹುಲಿಯ ಸಿಕ್ಕಿದ್ದು. ಹೌದು. ಓಕೆ. ಸೊ ನಮ್ಗೆ ಗಟ್ಟಿ ಅನುಭವಗಳು. ನಮಗೆ ಲೋಕೇಶ್ ಅಂಕಲ್ ಒಂದ್ ಕಡೆ ಡೈರೆಕ್ಟ್ ಮಾಡೋರು, CR ಸಿಂಹ ಅಂಕಲ್ ಡೈರೆಕ್ಟ್ ಮಾಡೋರು. ಸೊ ಈ ಎಲ್ಲ ದೊಡ್ಡ ಮಹನೀಯರು, ದೊಡ್ಡ ದೊಡ್ಡ ಹೆಸರುಗಳು, ರಂಗಭೂಮಿ ಮತ್ತೆ ಚಲನಚಿತ್ರರಂಗ, ಟೆಲಿವಿಷನ್ ಅಲ್ಲಿ ದೊಡ್ಡ ಹೆಸರುಗಳು. ಸೊ ಇವರ ಒಬ್ಬೊಬ್ರದ್ದು ಒಂದೊಂದು ಶೈಲಿ ಇರ್ತಿತ್ತು. ಅಂಡ್ ವಿ ವರ್ ಫಾರ್ಚುನೇಟ್ ಟು ವರ್ಕ್ ವಿತ್ ಸಚ್ ಬಿಗ್ ನೇಮ್ಸ್. ಸೊ ಲೋಕೇಶ್ ಅಂಕಲ್ದೇ ಒಂದು ಶೈಲಿ ಇತ್ತು. ಅವ್ರ ಕಾಕನ ಕೋಟೆ ನಾಟಕದಲ್ಲಿ ಒಂದು ಪುಟಾಣಿ ಪಾತ್ರ ಮಾಡಕ್ಕಾಯ್ತು, ಯಾಕಂದ್ರೆ ಅವಾಗ ಅವರು ಅಭಿನಯಿಸ್ತಾ ಇದ್ರು. ಲೋಕೇಶ್ ಅಂಕಲ್ ಅಭಿನಯಿಸ್ತಾ ಇದ್ರು, ಜೊತೆಗೆ ಅವರು ಇದನ್ನ ಪ್ರೊಡಕ್ಷನ್ ತಗೊಂಡಿದ್ರು. ಸೊ ಸೃಜನನ್ನ ನಾನು ಆ ಹಂತದಿಂದ ನೋಡ್ಕೊಂಡು ಬಂದಿದ್ದೀನಿ. ಅಂಡ್ ಅಪ್ಪನ ರೀತಿಲೇ ಮಗ, ಅಂಡ್ ಗ್ರೋತ್ ಆ ರೀತಿಲಿದೆ. ಸೊ ಹಿಂದಿನ ಒಂದು ಇಂಟರ್ವ್ಯೂನಲ್ಲಿ ನಾನು ಮಾತಾಡ್ತಾ ಹೇಳಿದೆ. ಸೊ ಖುಷಿ ಆಗುತ್ತೆ, ಒಂದು ಕುಟುಂಬದ ಜೊತೆಲಿ ನಾವಿದೀವಿ. ಈಗ ಒಬ್ಬ ಗೆಳೆಯ ಒಂದು ಸಿನಿಮಾ ಮಾಡ್ತೀವಿ, ನಾವೆಲ್ಲ ಒಟ್ಟೊಟ್ಟಿಗೆ ಕೆಲಸ ಮಾಡಿದವ್ರೆ. ಸುಂದರ್ರು, ನಾನು, ನಮ್ಮ ಗಿರಿ, ಆಮೇಲೆ ಶೋಭರಾಜ್ ಅವರು, ನಾಣಿ ಅವರು, ಆಮೇಲೆ ಎಷ್ಟೋ ಏನೋ ಸೃಜನ್, ಎಲ್ಲರೂ ನಾವು ಥಿಯೇಟರ್ ಡೇಸ್ ಇಂದ ಒಟ್ಟೊಟ್ಟಿಗೆ ಬಂದಂತವ್ರು. ನಮಗೆ ಡೈರೆಕ್ಟ್ ಮಾಡ್ತಾನೆ ಅಂತಂದ್ರೆ ಏನು ಆಶ್ಚರ್ಯ ಆಗಲ್ಲ, ಯಾಕಂದ್ರೆ ವಿ ಹ್ಯಾವ್ ಸೀನ್ ಹಿಮ್ ಡೂಯಿಂಗ್ ದಟ್. So overall it was a great journey and great experience. And ರಂಗಭೂಮಿ ಬ್ಯಾಕ್ ಗ್ರೌಂಡ್ ಇರೋರು ಏನೇ ಮಾಡಿದ್ರು ನಾವು ಆಶ್ಚರ್ಯ ಪಡುವಂಗಿಲ್ಲ, ಬಿಕಾಸ್ ಎಲ್ಲ ಆಲ್ ಇನ್ ಒನ್ ಆಗ್ಬಿಟ್ಟಿರ್ತಾರೆ. ಅಂಡ್ ಆ ಚಾಲೆಂಜ್ ಯಾವಾಗ ಇವರು ತಾತ ತಗೊಂಡಿದ್ದ ಚಾಲೆಂಜ್ ಇವನು ಇವತ್ತು ತಗೊಂಡಿದ್ದಾನೆ. ಇವನು ನಿರ್ಮಾಪಕ ಆಗಿದ್ದಾನೆ, ನಿರ್ದೇಶಕ ಆಗಿದ್ದಾನೆ, ಸ್ವತಃ ಹೀರೋ ಆಗಿದ್ದಾನೆ. So as a friend I am quite happy about his growth. ನಮಗೂ ಕೂಡ ಸರ್ ತುಂಬಾ ಹೆಮ್ಮೆ ಆಗುತ್ತೆ. ಸರ್ ಹೇಳಿ, ನಿಮ್ಮ ಅನುಭವ ಹೇಗಿತ್ತು? ಅನುಭವ ಇವ್ರ ಫ್ಯಾಮಿಲಿ ಜೊತೆದು ಅಂದ್ರೆ, ನಾನು ವಸಂತ ಸೇನೆ ಸಿನಿಮಾ ನೋಡಿದ್ದೀನಿ. ಅದು ಕೆಂಪೇಗೌಡ ಥಿಯೇಟರ್ ಮಾರ್ನಿಂಗ್ ಶೋಸ್ ಬರೀ ಹಳೆ ಸಿನಿಮಾ ಹಾಕೋರು. ಆ ಹಳೆ ಸಿನಿಮಾಗೆ ಯಾವ್ಯಾವ್ದು ಗುಣಸಾಗರಿ, ಕರುಣೆಯೇ ಕುಟುಂಬದ ಕಣ್ಣು, ಇಂಥದ್ದೆಲ್ಲ ಹಾಕೋರು. ನಾನು ನಮ್ಮ ಚಿಕ್ಕಮ್ಮ ಒಬ್ರು ಸಿಕ್ಕಾಪಟ್ಟೆ ಸಿನಿಮಾ ಬಫ್ ಇದ್ರು. ಅವ್ರು ನನ್ನನ್ನು ಕರ್ಕೊಂಡು ಹೋಗೋರು. ಅವರಿಂದಲೇ ನಂಗೆ ಸಿನಿಮಾ ಹುಚ್ಚತ್ತಿದ್ದು ಅಂತ ಹೇಳ್ಬೋದು. ಅವ್ರು ನೋಡ್ಬೇಕಾಗಿರೋದು ಜೊತೆ ಒಬ್ರು. ಕೆಂಪೇಗೌಡ ವಾಸ್ ನಾಟ್ ಒಂಥರ ಎಲ್ಲರೂ ಹೋಗುವಂತ ಥಿಯೇಟರ್ ಆಗಿರ್ಲಿಲ್ಲ. ಆದ್ರೆ ನಮ್ ಚಿಕ್ಕಮ್ಮಂಗೆ ಎಂಥ ಸಿನಿಮಾ ಹುಚ್ಚು ಅಂದ್ರೆ ಒಬ್ಬರು. ಅದಕ್ಕೆ ಒಂದು ಹುಡುಗ ಇರ್ಲಿ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗೋರು. ನಾನ್ ತುಂಬಾ ಚಿಕ್ಕವನು. ಅಂಡ್ ಇದು ರಿಲೀಸ್ ಎಷ್ಟು ಸತಿ ರಿಲೀಸ್ ಆಗಿತ್ತೋ ಏನೋ, ನಾನು ಐ ಥಿಂಕ್ ಐ ವಾಸ್ ಇನ್ 4th 5th ಆ ಥರ ಕ್ಲಾಸ್ನಲ್ಲಿ ನಾನು ವಸಂತ ಸೇನೆಯನ್ನ ಕೆಂಪೇಗೌಡ ಟಾಕೀಸ್ ನಲ್ಲಿ ನೋಡಿದ್ದೆ. ಸೊ ಅದು ದಟ್ ವಾಸ್ ದಿ, ಅಂಡ್ ಈಗಲೂ ನೆನಪಿದೆ ಕೆಲವು ಸೀನ್ಸ್ ಎಲ್ಲ. ಅದು ಮತ್ತೆ ಲೋಕೇಶ ಸರ್ ಜೊತೆ ಅವ್ರು ನನ್ನ ತಂದೆ ರೋಲ್ ಮಾಡಿದ್ರು. ಕಣ್ಣ ಮುಚ್ಚಾಲೆ ಅಂತ ಒಂದು ಸೀರಿಯಲ್ ಪಿ ಶೇಷಾದ್ರಿ ಅವರು ಡೈರೆಕ್ಟ್ ಮಾಡಿ ETVಗೆ ಮಾಡಿದ್ವಿ. ಅದರಲ್ಲಿ ಅವ್ರು ನನ್ನ ತಂದೆ ಪಾತ್ರ ಮಾಡಿದ್ರು. ಅವ್ರದ್ದು ಮೇನ್ ರೋಲ್. ನಾವು 3 ಜನ ಗಂಡು ಮಕ್ಳು ಇರ್ತೀವಿ, ನಾನು 3ನೇ ಅವನು. ಸೊ ಅದು ಒಂದು ಅನುಭವ. ಶಾರ್ಟ್ ಅದು ವೀಕ್ಲಿ ಎಪಿಸೋಡ್, ಅದು ವಾರಕ್ಕೊಂದು ಎಪಿಸೋಡ್ ಬರ್ತಾ ಇತ್ತು. ಅಂಥದ್ದನ್ನ ಒಂದು 6-7 ತಿಂಗಳುಗಳ ಕಾಲ ನಾವು ಶೂಟಿಂಗ್ ಮಾಡಿದ್ವಿ ಆಗಾಗ. ಸೊ ಆ ಅನುಭವ ಸರ್ ಜೊತೆ ಇತ್ತು. ಅಂಡ್ ಅಫ್ಕೋರ್ಸ್ ಸೃಜಾ ನನಗೊಂದು 30 ವರ್ಷದಿಂದ ಫ್ರೆಂಡ್, 35 ವರ್ಷದಿಂದನೂ ನಾವು ಫ್ರೆಂಡು. ಅಣ್ಣ ತಮ್ಮನ ರೋಲ್ ಮಾಡಿದ್ದೀವಿ, ಬೇಕಾದಷ್ಟು ಮಾಡಿದ್ದೀವಿ. ಸೊ ಹಂಗೆ. ಮತ್ತೆ ಗ್ರೀಷ್ಮ ಒಂದು ಸೀರಿಯಲ್ ಮಾಡ್ತಿದ್ಲು, ಸಹಗಮನ ಅಂತ. ಅವಳು ಒನ್ ಆಫ್ ದ ಲೀಡ್, ಅವಳು ಮತ್ತೆ ವಿದ್ಯಾ ವೆಂಕಟರಾಮ್. ಸೊ ಆ ಸೀರಿಯಲ್ಗೆ ನಾನು ಡೈಲಾಗ್ ಬರೀತಿದ್ದೆ. ಅಂಡ್ ಅವಳ ಪರ್ಫಾರ್ಮೆನ್ಸ್ ಇಂದ ಇನ್ಸ್ಪೈರ್ ಆಗಿ ಬರೆದಿದ್ದು ಇದೆ. ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ಲು. ಸೊ ಇದೆಲ್ಲವೂ. ಸೊ ದಿಸ್ ಇಸ್ ಅ ಬಾಂಡೇಜ್ ಈ ಫ್ಯಾಮಿಲಿ ಜೊತೆಗೆ. ಗಿರ್ಜಮ್ಮನೂ ಅಷ್ಟೇ ಒಂದು 30-35 ವರ್ಷದಿಂದನೂ ಸುಮಾರಷ್ಟು ಟೆಲಿಫಿಲ್ಮ್ಸ್ ಅಂತೆ, ಸೀರಿಯಲ್ಸ್ ಅಂತೆ, ಸಿನಿಮಾಗಳಂತೆ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ಇವ್ರ ಜೊತೆಗಿದ್ದಾಗ ದೇರ್ ಇಸ್ ಎ ಲೈಫ್, ಒಂದು ಉತ್ಸಾಹಯುಕ್ತವಾದ ಜೀವನನೇ ಇವ್ರು ನಮ್ಮ ಮುಂದೆ ಇರುತ್ತೆ. ಸೊ ಅಂಡ್ ವಿ ಆರ್ ಲಕ್ಕಿ ಟು ಬಿ ವಿಟ್ನೆಸಿಂಗ್ ಆಲ್ ದಿಸ್. ಅಂಡ್ ಟು ಬಿ ಫ್ರಾಂಕ್, ನೀವು ಇದ್ದೀರಾ ಅಂತ ಹೇಳ್ತಾ ಇಲ್ಲ, ನಿಮ್ಮನ್ನೆಲ್ಲ ಸೀರಿಯಲ್ ಅಲ್ಲಿ ಒಟ್ಟಿಗೆ ನೋಡಿದ್ರೆ ನಮ್ಗೆಲ್ಲ ತುಂಬಾ ವರ್ಷದಿಂದ ನೋಡ್ಕೊಂಡ್ ಬರ್ತಿರ್ತೀವಲ್ವಾ, ಇವರೇ ರಿಯಲ್ ಫ್ಯಾಮಿಲಿ ಅನ್ನೋ ತರ ನಮಗ್ ಫೀಲ್ ಬಂದ್ಬಿಟ್ಟಿರುತ್ತೆ. ಅಂದ್ರೆ ಇದು ನಾನು ಇಂಡಸ್ಟ್ರಿಗೆ ಬರಕ್ ಮುಂಚೆ ಚಿಕ್ಕವಳಿಂದ ಒಂದಷ್ಟು ಸೀರಿಯಲ್ಸ್ ನೋಡ್ತಿದ್ದೆ, ನಾನು ರಿಯಲ್ ಆಗಿ ಅವರೆಲ್ಲ ಫ್ಯಾಮಿಲಿ ಅಂತ ಹಂಗ್ ಫೀಲ್ ಇತ್ತು ನಂಗೆ.
ಸೊ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ ನಿಮ್ಮೆಲ್ಲರೂ ಕೆಮಿಸ್ಟ್ರಿ. Chemistry. ನಿಮ್ 3 ಜನದ್ದು ಲಾಂಗೆಸ್ಟ್ ಬಂಧನ ಇದು ಹಿಂಗೆ ಇನ್ನೂ 100 ವರ್ಷ ಕಂಟಿನ್ಯೂ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೀಗೆ ನಮ್ಮ ಚಿತ್ರರಂಗಕ್ಕೂ ನಿಮ್ ಕೊಡುಗೆಗಳನ್ನ ಕೊಡ್ತಾ ಇರಿ.